ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಈ ಕಳೆದ 10 ವರ್ಷಗಳಿಂದ ಅಧಿಕಾರದ ಪಡಸಾಲೆಯಿಂದ ದೂರವೇ ಉಳಿದಿರೋ ಕಾಂಗ್ರೆಸ್ ನೇತೃತ್ವದ UDF ಈ ಬಾರಿ ಏನಾದರೂ ಮಾಡಿ ಗದ್ದುಗೆಗೇರುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ದೇಶದೆಲ್ಲೆಡೆ ಅಧಿಕಾರವನ್ನು ಕಳ್ಕೊಂಡಿದ್ರೂ ಕೂಡ ಕೇರಳದಲ್ಲಿ ಮಾತ್ರ ಇನ್ನೂ ಗಟ್ಟಿಯಾಗಿ ನಿಂತಿರುವ ಕಮ್ಯುನಿಸ್ಟರು ಈ ಬಾರಿ ಮತ್ತೆ ಕೇರಳದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋ ಮೂಲಕ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಶುರು ಮಾಡಿದ್ದಾರೆ. ಇದರ ನಡುವೆ BJP ಕೂಡ ಏನಾದರೂ ಮಾಡಿ ಒಂದಷ್ಟು ಸೀಟುಗಳನ್ನು ಗಿಟ್ಟಿಸ್ಕೊಂಡು ಅಲ್ಲಿ ಅಕೌಂಟನ್ನು ಓಪನ್ ಮಾಡೋ ಲೆಕ್ಕಾಚಾರದಲ್ಲಿದೆ. ಇನ್ನು ಕೇರಳದಲ್ಲಿ ಕೂಡ ಆಶ್ವಾಸನೆಗಳ ಸುರಿಮಳೆ ಆಗ್ತಾ ಇದೆ. ಇನ್ನು ಇದುವರೆಗೆ ಅಲ್ಲಿನ 2 ಪ್ರಮುಖ ಕೂಟಗಳು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. BJP ಮಾತ್ರ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಯಥಾ ಪ್ರಕಾರ ಅವರಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಭರವಸೆಗಳು, ಆಶ್ವಾಸನೆಗಳು, ಉಚಿತಗಳು ಇವು ಏನೆಲ್ಲ ಬರಬಹುದು ಅಂತ ಕೇರಳದ ಜನ ಕೂಡ ಕಾಯ್ತಾ ಕೂತಿದ್ದಾರೆ. ಹಾಗಾದ್ರೆ ದೇವರ ನಾಡಲ್ಲಿ ಹೇಗಿದೆ ಚುನಾವಣೆಯ ಬಿಸಿ? ಅಲ್ಲಿ ಸಮೀಕ್ಷೆಗಳು ಹೇಳ್ತಾ ಇರೋದೇನು, ಅದನ್ನು ಮೀರೋದಕ್ಕೆ ಪಕ್ಷಗಳು ಮಾಡ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇವರ ನಾಡು ಅಂತಲೇ ಕರೆಸಿಕೊಳ್ಳುವ ಕೇರಳದಲ್ಲಿ ಈಗ ಎಲೆಕ್ಷನ್ನ ಬಿಸಿ. ಇಲ್ಲಿ 3 ಮುಖ್ಯವಾದ ಗುಂಪುಗಳಿವೆ. ಒಂದು LDF ಅಂದರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್. ಇದರಲ್ಲಿ CPI, CPIM, ಕೇರಳ ಕಾಂಗ್ರೆಸ್ ಮನಿ ಫಿಕ್ಷನ್, ಇಂಡಿಯನ್ ಸೋಷಲಿಸ್ಟ್ ಜನತಾದಳ, ಶರದ್ ಪವಾರ್ ಅವರ NCP, RJD, ಕೇರಳ ಕಾಂಗ್ರೆಸ್ B, ಇಂಡಿಯನ್ ನ್ಯಾಷನಲ್ ಲೀಗ್, ಕಾಂಗ್ರೆಸ್ ಸೆಕ್ಯುಲರ್, ಜನಾಧಿಪತ್ಯ ಕೇರಳ ಕಾಂಗ್ರೆಸ್ ಮುಂತಾದ ಪಕ್ಷಗಳಿವೆ. ಇಲ್ಲಿ ಇಂಡಿಯನ್ ಸೋಷಲಿಸ್ಟ್ ಜನತಾದಳ ಅನ್ನೋದು ದೇವೇಗೌಡರ ಪಕ್ಷದಿಂದ ಹೊರಬಂದು ಹುಟ್ಟುಕೊಂಡಿರೋ ಪಕ್ಷ. ಯಾವಾಗ JDS BJP ಜೊತೆ ಮೊನ್ನೆ ಹೋಯ್ತೋ, ಕೇರಳದ ನಾಯಕರು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ಬಿಟ್ರು. ಅಲ್ಲಿವರೆಗೆ JDS ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಇತ್ತು. ಅಲ್ಲೊಂದು 2ರಿಂದ 4 ಸೀಟುಗಳನ್ನು ಗೆಲ್ತಲೂ ಇತ್ತು. ಆದರೆ ಈಗ BJP ಜೊತೆ JDS ಹೋಗಿರೋದ್ರಿಂದ ಕೇರಳದಲ್ಲಿ ಈ 2-3 ಸೀಟುಗಳನ್ನು ಕೂಡ ಕಳ್ಕೋಬೇಕಾಗತ್ತೆ ಅಂತ ಅಲ್ಲಿನ JDS ಘಟಕ ದೇವೇಗೌಡರನ್ನ ಕೈಬಿಟ್ಟು ಇಂಡಿಯನ್ ಸೋಷಲಿಸ್ಟ್ ಜನತಾದಳ ಆಗಿ ತನ್ನ ಹೆಸರನ್ನು ಬದಲಿಸಿಕೊಂಡಿದೆ. ಇನ್ನು 2ನೇದು UDFನ ಗುಂಪು. ಇದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದೆ, ಕೇರಳ ಕಾಂಗ್ರೆಸ್ ಜಾಕೋಬ್ ಫಿಕ್ಷನ್, ಕೇರಳ ಡೆಮೊಕ್ರೆಟಿಕ್ ಪಾರ್ಟಿ, ರೆವಲ್ಯೂಷನರಿ ಮಾರ್ಕ್ಸಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿ, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್, ಜನಾಧಿಪತ್ಯ ಸಂರಕ್ಷಣಾ ಸಮಿತಿ ಹಾಗೂ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ಸುಗಳು ಈ UDF ಜೊತೆಗಿವೆ. ವಿಚಿತ್ರ ನೋಡಿ, ಬಿಹಾರದಲ್ಲಿ ಕಾಂಗ್ರೆಸ್ ಜೊತೆಗಿರೋ RJD ಕೇರಳದಲ್ಲಿ ಕಾಂಗ್ರೆಸ್ನ ವಿರುದ್ಧ ಇದೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ವಿರುದ್ಧ ನಿಂತಿರೋ ತೃಣಮೂಲ ಕಾಂಗ್ರೆಸ್ ಕೇರಳದಲ್ಲಿ ಕಾಂಗ್ರೆಸ್ನ ಜೊತೆಯಾಗಿ ಚುನಾವಣೆಗಳನ್ನು ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಜೊತೆ ಇರೋ ಶರದ್ ಪವಾರ್ ಬಣ ಇಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಣದಲ್ಲಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಚುನಾವಣೆಯನ್ನ ಒಟ್ಟೊಟ್ಟಿಗೆ ಎದುರಿಸುವ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿಗರು ಇಲ್ಲಿ ಪರಸ್ಪರ ವಿರೋಧಿಗಳು. ನಮ್ಮ ರಾಜಕೀಯನೇ ಹಾಗೆ, ಅಲ್ಲಿ ಅಧಿಕಾರ ಮುಖ್ಯ, ಸಿದ್ಧಾಂತ ಗಿದ್ಧಾಂತ ಎಲ್ಲ ಬಾಯಲ್ಲಿ ಹೇಳ್ಕೊಂಡು ಓಡಾಡೋದಕ್ಕಷ್ಟೇ. ಕಾಂಗ್ರೆಸ್, ಕಮ್ಯುನಿಸ್ಟ್, BJP ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗತ್ತೆ. ಇನ್ನು 3ನೇ ಗುಂಪು NDA. BJP ಇದನ್ನು ಲೀಡ್ ಮಾಡುತ್ತೆ. ಅವರ ಜೊತೆ ಭಾರತ ಧರ್ಮ ಜನಸೇನಾ, ಕೇರಳ ಕಾಂಗ್ರೆಸ್ ಥಾಮಸ್ ಫಿಕ್ಷನ್, ಕೇರಳ ಕಾಂಗ್ರೆಸ್ ಡೆಮೊಕ್ರೆಟಿಕ್, ಕೇರಳ ವಿಕಾಸ್ ಕಾಂಗ್ರೆಸ್ನಂಥ ಒಂದಷ್ಟು ಸಣ್ಣ ಪಕ್ಷಗಳಿವೆ. ಸೊ ಈ 3 ಗುಂಪುಗಳು ಈಗ ಅಧಿಕಾರಕ್ಕಾಗಿ ಸ್ಪರ್ಧೆಗೆ ಬಿದ್ದಿವೆ. ಈಗಾಗಲೇ ಕೇರಳದಲ್ಲಿ ಯಾರು ಎಷ್ಟು ಸೀಟುಗಳನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸಮೀಕ್ಷೆಗಳು ಬರ್ತಾ ಇವೆ. ಆ ಸಮೀಕ್ಷೆಗಳಲ್ಲಿ ಆಡಳಿತಾರೂಢ LDF ಮತ್ತು UDFಗಳ ನಡುವೆ ತುರುಸಿನ ಸ್ಪರ್ಧೆ ಇದೆ. ಈ ಬಾರಿ ಯಾರೇ ಅಧಿಕಾರ ಹಿಡಿದ್ರು ಸಿಂಪಲ್ ಮೆಜಾರಿಟಿಯನ್ನು ಗಳಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಕೇರಳದಲ್ಲಿ ಒಟ್ಟು 140 ಕ್ಷೇತ್ರಗಳು, ಸಿಂಪಲ್ ಮೆಜಾರಿಟಿಗಲ್ಲಿ 71 ಕ್ಷೇತ್ರಗಳು ಬೇಕು. ಸಿ ವೋಟರ್ನ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ನೇತೃತ್ವದ UDF 69ರಿಂದ 81 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿದರೆ, ಪೊಲಿಟಿಕಲ್ ವೈಬ್ನ ಸರ್ವೆ UDFಗೆ 49ರಿಂದ 69 ಸೀಟುಗಳನ್ನು ಕೊಡ್ತಾ ಇದೆ. ಹಾಗೆ LDFಗೆ ಸಿ ವೋಟರ್ 52ರಿಂದ 69 ಸೀಟುಗಳನ್ನು ಕೊಟ್ಟರೆ, ಪೊಲಿಟಿಕಲ್ ವೈಬ್ LDFಗೆ 59ರಿಂದ 78 ಸೀಟುಗಳನ್ನು ಕೊಡ್ತಾ ಇದೆ. ಹಾಗೆ NDAಗೆ ಸಿ ವೋಟರ್ 1ರಿಂದ 5 ಸ್ಥಾನಗಳನ್ನು ಕೊಟ್ಟರೆ, ಪೊಲಿಟಿಕಲ್ ವೈಬ್ NDAಗೆ 8ರಿಂದ 17 ಸ್ಥಾನಗಳನ್ನು ಕೊಟ್ಟಿದೆ. ಇದನ್ನು ನೋಡಿದರೆ ಈ ಬಾರಿಯ ಚುನಾವಣೆ ಸಿಕ್ಕಾಪಟ್ಟೆ ಟೈಟ್ ಆಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮಲಪುರಂ, ಕಣ್ಣೂರು, ವೈನಾಡು ಹಾಗೂ ಕಾಸರಗೋಡು ಭಾಗದಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗುಗಳು ಪಾರಮ್ಯವನ್ನು ಮೆರೆದರೆ, ಕೇರಳದ ದಕ್ಷಿಣ ಭಾಗದಲ್ಲಿ ಕಮ್ಯುನಿಸ್ಟರು ತಮ್ಮ ಪ್ರಾಬಲ್ಯವನ್ನು ಮೆರೀತಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಕಳೆದ ಬಾರಿ ಕೇರಳದ ಚುನಾವಣೆಯಲ್ಲಿ
LDF 99 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸ್ಪಷ್ಟ ಬಹುಮತವನ್ನು ಗಳಿಸ್ಕೊಂಡಿತ್ತು. ಪಿಣರಾಯಿ ವಿಜಯನ್ 2ನೇ ಬಾರಿ ಅಧಿಕಾರವನ್ನು ವಹಿಸಿಕೊಂಡ್ರು. ಅವರು ಈ ಬಾರಿ ತಮ್ಮ ಪಕ್ಷವನ್ನು 3ನೇ ಬಾರಿ ಕೂಡ ಅಧಿಕಾರಕ್ಕೆ ತರಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಕಮ್ಯುನಿಸ್ಟರ ಆಳ್ವಿಕೆಯನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅವರಿಗಿದೆ. ಹೀಗಾಗಿ LDF ಎಲ್ಲ ಪ್ರಯತ್ನಗಳನ್ನು ಇಲ್ಲಿ ಸೀರಿಯಸ್ ಆಗಿ ಮಾಡುತ್ತೆ. ಚುನಾವಣೆಗಳನ್ನು ಗೆಲ್ಲೋ ಕಡೆಗೆ ಹೆಜ್ಜೆಗಳನ್ನು ಹಾಕ್ತಾ ಇದೆ. ಇನ್ನು ಕಾಂಗ್ರೆಸ್ 10 ವರ್ಷಗಳಿಂದ ಕೇರಳದಲ್ಲಿ ಅಧಿಕಾರ ಸಿಗದೆ ಪರಿತಪಿಸ್ತಾ ಇದೆ. ಹೀಗಾಗಿ ಅವರೀಗ ಅಧಿಕಾರ ಹಿಡಿಯೋ ಬಗ್ಗೆ ಹೊಸ ತಂತ್ರಗಳನ್ನು ಹೆಣೆಯೋದಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೇರಳದಲ್ಲಿ ಕಮ್ಯುನಿಸ್ಟ್ ಹಾಗೂ ಬಿಜೆಪಿ ಮೈತ್ರಿಕೂಟವನ್ನು ನಾವು ಎದುರಿಸಬೇಕಾಗಿ ಬರ್ತಾ ಇದೆ ಅಂತ ಹೇಳೋದ್ರ ಮೂಲಕ ಮತ ಧ್ರುವೀಕರಣಕ್ಕಲ್ಲಿ ಮುಂದಾಗ್ತಾ ಇದ್ದಾರೆ. ಈ ವಿಷಯ ಪೂರ್ತಿ ಸುಳ್ಳೇನೂ ಅಲ್ಲ ಅನ್ನೋದು ಕೇರಳದ ಜನರ ಅಭಿಪ್ರಾಯ ಕೂಡ. ಯಾಕೆಂದ್ರೆ ಕೇರಳದ ಒಂದಷ್ಟು ಕಡೆಗಳಲ್ಲಿ ಹಿಂದೂಗಳ ಓಟುಗಳು ಕಮ್ಯುನಿಸ್ಟ್ ಮತ್ತು ಬಿಜೆಪಿ ನಡುವೆ ಡಿವೈಡ್ ಆದರೆ ಅಲ್ಲಿ ಕಾಂಗ್ರೆಸ್ ಅಥವಾ ಮುಸ್ಲಿಂ ಲೀಗ್ ಗೆಲ್ಲಬಹುದು ಅನ್ನೋ ಕಡೆಗಳಲ್ಲಿ ಬಿಜೆಪಿಯ ಮತಗಳು ಕೂಡ ಕಮ್ಯುನಿಸ್ಟರಿಗೆ ಬೀಳುತ್ತವಂತೆ. ಈ ಮೂಲಕ ಅಲ್ಲಿನ ಬಿಜೆಪಿ ಸದಸ್ಯರು ಮುಸ್ಲಿಂ ಲೀಗ್ ಅಧಿಕಾರಕ್ಕೆ ಬರೋದು ಬೇಡ, ಅಟ್ಲೀಸ್ಟ್ ಕಮ್ಯುನಿಸ್ಟರೇ ಇದ್ರೆ ಕೇರಳದಲ್ಲಿ ಮುಸ್ಲಿಂ ಲೀಗ್ನ ಆರ್ಭಟ ಆದರೂ ಕಡಿಮೆ ಇರುತ್ತೆ. ಒಂದು ವೇಳೆ UDF ಬಂದ್ಬಿಟ್ರೆ ರಾಜ್ಯದಲ್ಲಿ ಮುಸ್ಲಿಂ ಲೀಗ್ ಹಾಗೂ ಇನ್ನಿತರ ಇಸ್ಲಾಮಿಕ್ ಸಂಘಟನೆಗಳ ಆಟಾಟೋಪಕ್ಕೆ ಕಡಿವಾಣ ಇಲ್ಲದಂತಾಗತ್ತೆ ಅಂತ ಭಾವಿಸುತ್ತವಂತೆ. ಹೀಗಾಗಿ ಕೇರಳದಲ್ಲಿನ ಒಂದಷ್ಟು ಬಿಜೆಪಿ ಕೇಡರುಗಳು ಕಮ್ಯುನಿಸ್ಟರು ಬಂದರೆ ಓಕೆ, ಕಾಂಗ್ರೆಸ್ ಮುಸ್ಲಿಂ ಲೀಗ್ಗಳಿಗೆ ಅಧಿಕಾರ ಯಾಕೆ ಅನ್ನೋ ಮನಸ್ಥಿತಿಯಲ್ಲಿ ಈ ಹಿಂದೆಲ್ಲ ಇದ್ರು. ಇನ್ನು ಇದು ಕೂಡ ಎಲ್ಲಿ ಬಿಜೆಪಿಗೆ ಬೇಸೇ ಇಲ್ವೋ, ಎಲ್ಲಿ ಪಕ್ಷ ಠೇವಣಿಯನ್ನು ಕೂಡ ಗಳಿಸಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನಿಸುತ್ತೋ ಅಂಥ ಕಡೆಗಳಲ್ಲಿ ಓಟುಗಳು ಡಿವೈಡ್ ಆಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗೆ ಅನುಕೂಲ ಆಗದೇ ಇರಲಿ ಅಂತ ಬಿಜೆಪಿಯ ಕಾರ್ಯಕರ್ತರು ಯೋಚಿಸ್ತಾ ಇದ್ರು. ಆದ್ರೆ ಈಗ ಅಲ್ಲಿ ಬಿಜೆಪಿ ಕೆಲ ಸ್ಥಾನಗಳನ್ನ ಗೆಲ್ಲುವ ಅಥವಾ ತನ್ನ ಮಿತ್ರರನ್ನ ಗೆಲ್ಲಿಸಿಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದೆ. ಉಳಿದ ಕಡೆಗಳಲ್ಲಿ ಅಂದ್ರೆ UDF ಮತ್ತು LDFಗಳು ಮಾತ್ರ ಇರೋ ಕಡೆ ಕಟ್ಟರ್ ಹಿಂದೂ ಓಟುಗಳು ಕಮ್ಯುನಿಸ್ಟರಿಗೆ ಹೋಗುತ್ತವೆ. ಹೀಗಾಗಿನೇ ರಾಹುಲ್ ಗಾಂಧಿ ಬಿಜೆಪಿ ಕಮ್ಯುನಿಸ್ಟ್ ಎರಡು ಒಟ್ಟಿಗೆ ಇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚುನಾವಣೆಗಳು ಅಂದ ಮೇಲೆ ಆಶ್ವಾಸನೆಗಳೇ ಇಲ್ಲ ಅಂದ್ರೆ ಹೆಂಗ್ ನಡೆಯುತ್ತೆ? ಈಗಾಗಲೇ ಬಿಜೆಪಿ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದೆ. ಕೇರಳದ ಅಭಿವೃದ್ಧಿಯ ಬಗ್ಗೆ ಬಿಜೆಪಿ ಮಾತಾಡ್ತಾ ಇದೆ. ಟೆಂಪಲ್ ಟೂರಿಸಂ, ದೇಗುಲಗಳ ಜೀರ್ಣೋದ್ಧಾರ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡೋದು ಮುಂತಾದ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಸೆಳೆಯುವ ಆಶ್ವಾಸನೆಗಳ ಜೊತೆ 70 ವರ್ಷ ದಾಟಿದ ಪ್ರತಿ ಮಹಿಳೆಗೆ 3,000 ರೂಪಾಯಿ ಪಿಂಚಣಿ, ಪ್ರತಿ ಮನೆಗೆ 20,000 ಲೀಟರ್ ಉಚಿತ ನೀರು, ಬಡವರಿಗೆ ಓಣಂ ಹಾಗೂ ಕ್ರಿಸ್ಮಸ್ಗೆ 2 ಉಚಿತ LPG ಸಿಲಿಂಡರ್, ಇನ್ನು ಅಗತ್ಯ ಇರುವ ಮಹಿಳೆಯರಿಗೆ ಕೊಡಲಾಗ್ತಾ ಇರುವ ಭಾಕ್ಷಯ ಆರೋಗ್ಯ ಸುರಕ್ಷಾ ಕಾರ್ಡ್ಗೆ ಪ್ರತಿ ತಿಂಗಳು ಔಷಧ ಹಾಗೂ ದಿನಸಿಗಳಿಗಾಗಿ 2,000 ರೂಪಾಯಿಗಳಷ್ಟು ಹಣವನ್ನು ರೀಚಾರ್ಜ್ ಮಾಡೋದಾಗಿ ಬಿಜೆಪಿ ಹೇಳಿಕೊಂಡಿದೆ. ಇನ್ನು ಕೇರಳದಲ್ಲೊಂದು ಏಮ್ಸ್, ಕಣ್ಣೂರಿನಿಂದ ತಿರುವನಂತಪುರಂವರೆಗೆ ಹೈ ಸ್ಪೀಡ್ ಟ್ರೈನ್ ಅನ್ನು ಕೂಡ ಬಿಜೆಪಿ ಪ್ರಾಮಿಸ್ ಮಾಡ್ತಾ ಇದೆ. ಇದರ ಜೊತೆ ಶಬರಿಮಲೈ ಮತ್ತು ಗುರುವಾಯೂರು ದೇವಾಲಯಗಳನ್ನು ರಕ್ಷಿಸುವ ಭರವಸೆಯನ್ನ ಬಿಜೆಪಿ ಕೊಡೋದ್ರ ಮೂಲಕ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಮತಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಈ ಬಾರಿ ಒಂದಷ್ಟು ಕಡೆಗಳಲ್ಲಿ ಕ್ರೈಸ್ತರ ಮತಗಳು ಬಿಜೆಪಿ ಕಡೆಗೆ ಬರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವಕ್ಫ್ ಬೋರ್ಡ್ ಕ್ರೈಸ್ತರ ನೆಲವನ್ನ ಆಕ್ರಮಿಸಿಕೊಂಡಾಗ ಅವರಿಗಲ್ಲಿನ ಕಮ್ಯುನಿಸ್ಟ್ ಸರ್ಕಾರದ ಬೆಂಬಲ ಸಿಗಲಿಲ್ಲ. ಇನ್ನು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ವಕ್ಫ್ ಪರ ನಿಂತಿದ್ವು. ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ನಿಂತಿದ್ದು ಬಿಜೆಪಿ ಮತ್ತು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಜಾರಿಯಾದ ನಂತರ ಕೇರಳ ಕ್ರೈಸ್ತರ ಆಸ್ತಿಗಳು ಉಳಿಯೋದಕ್ಕೆ ಸಾಧ್ಯ ಆದವು. ಹೀಗಾಗಿ ಈ ಬಾರಿ ಎಲ್ಲಿ ಕಮ್ಯುನಿಸ್ಟರು ಗೆಲ್ಲೋದಕ್ಕೆ ಸಾಧ್ಯ ಇಲ್ವೋ, ಎಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೋ ಅಂಥ ಕಡೆಗಳಲ್ಲಿ ಬಿಜೆಪಿಯ ಪರ ಕೇರಳದ ಕ್ರೈಸ್ತರು ಮತ ಚಲಾಯಿಸುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಿಂದುಳಿದ ವರ್ಗಗಳ ಮತ ಕ್ರೋಢೀಕರಣದ ಕಡೆಗೆ ಕೂಡ ಬಿಜೆಪಿ ಸ್ವಲ್ಪ ಗಮನ ಹರಿಸಿದೆ. ಇನ್ನು ಕಳೆದ ವರ್ಷ ಕೇರಳದಲ್ಲಿ ನಡೆದ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಬಿಜೆಪಿ ತಿರುವನಂತಪುರಂನ ಕಾರ್ಪೊರೇಷನ್ ಅನ್ನ ಗೆದ್ದುಕೊಳ್ತು, ಅಲ್ಲಿ ಅಧಿಕಾರವನ್ನ ತನ್ನ ಕೈಗೆ ತಗೊಳ್ತು. ಹಾಗೆ 5 ಗ್ರಾಮ ಪಂಚಾಯಿತಿಗಳನ್ನ ಬಿಜೆಪಿ ತನ್ನ ಹಿಡಿತಕ್ಕೆ ತಗೊಂಡಿದೆ. ಜೊತೆಗೆ ಪಾಲಕ್ಕಾಡ್ ಮುನ್ಸಿಪಾಲಿಟಿಯ ಆಡಳಿತವನ್ನ ಕೂಡ ಬಿಜೆಪಿ ತನ್ನ ಕೈವಶ ಮಾಡಿಕೊಂಡಿದೆ. ಹೀಗಾಗಿ ಈ ಬಾರಿ ಅವರ ಉತ್ಸಾಹ ಅಲ್ಲಿ ಹೆಚ್ಚಾದಂತೆ ಕಾಣ್ತಾ ಇದೆ. ಇದೆಲ್ಲವನ್ನ ಗಮನಿಸಿನೇ ಕೇರಳದಲ್ಲಿ ಈ ಬಾರಿ ಬಿಜೆಪಿ ಕೂಡ 5 ಸೀಟ್ಗಳವರೆಗೆ ಗೆಲ್ಲೋ ಸಾಧ್ಯತೆ ಇದೆ ಅಂತ ಸಿ ವೋಟರ್ನ ಸಮೀಕ್ಷೆ ಹೇಳ್ತಾ ಇರೋದು. ಇನ್ನು LDF ಮತ್ತು ಕಾಂಗ್ರೆಸ್ಗಳು ಇಲ್ಲಿವರೆಗೆ ಆಶ್ವಾಸನೆಗಳನ್ನ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿಲ್ಲ. ಇಲ್ಲಿ LDF ಈ ಹಿಂದಿನ 2 ಅವಧಿಯಲ್ಲಿ ಕೊಟ್ಟಿದ್ದ 600 ಆಶ್ವಾಸನೆಗಳ ಪೈಕಿ 540 ಪೂರೈಸಿರುವುದಾಗಿ ಹೇಳಿಕೊಳ್ತಾ ಇದ್ರೆ, ಕಾಂಗ್ರೆಸ್
ಆ ಪಟ್ಟಿಯ ಬಗ್ಗೆ ಒಂದು ಸಾರ್ವಜನಿಕ ಚರ್ಚೆ ಆಗಬೇಕು. ಯಾವೆಲ್ಲ ಆಶ್ವಾಸನೆಗಳನ್ನ ಕಮ್ಯುನಿಸ್ಟರು ಎಷ್ಟೆಷ್ಟು ಈಡೇರಿಸಿದ್ದಾರೆ ಅನ್ನೋದು ಜನಕ್ಕೆ ಕೂಡ ಗೊತ್ತಾಗಬೇಕು ಅಂತ ಹೇಳ್ತಾ ಇದೆ. ಇನ್ನು ಕರ್ನಾಟಕ ಮಾದರಿಯನ್ನ ಎಲ್ಲ ಕಡೆಗಳಲ್ಲೂ ಅಪ್ಲೈ ಮಾಡೋದಕ್ಕೆ ಹೋಗ್ತಾ ಇರೋ ಕಾಂಗ್ರೆಸ್ ಕೇರಳದಲ್ಲಿ ಕೂಡ ಅದೇ ತರದ ಆಶ್ವಾಸನೆ ಮತ್ತು ಆಮಿಷಗಳ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ಯಾವ ಆಶ್ವಾಸನೆಗಳು ಕೊಡ್ತಾರೆ ಅನ್ನೋದನ್ನ ನೋಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕೊಡೋದಕ್ಕೆ ಎಡಪಕ್ಷಗಳ ಕೂಟ ಕಾಯ್ತಾ ಇದ್ದಂತಿದೆ. ಸೊ ಅಲ್ಲಿ ಕೂಡ ಆಶ್ವಾಸನೆಗಳು ಉಚಿತಗಳಿಗೆ ಕೊರತೆ ಏನೂ ಇರೋದಿಲ್ಲ. ಆದರೆ ನಾನು ಈ ವಿಡಿಯೋ ಮಾಡುವವರೆಗೆ LDF ಮತ್ತು UDF ನ ಪ್ರಣಾಳಿಕೆ ಅಲ್ಲಿ ಬಿಡುಗಡೆ ಆಗಿರಲಿಲ್ಲ. ಇನ್ನು 9ನೇ ತಾರೀಕು ಅಲ್ಲಿ ಮತದಾನ ನಡೆಯುತ್ತೆ. ಗೆಳೆಯರೆ, ಕೇರಳದಲ್ಲಿ ಕಳೆದ 3 ದಶಕಗಳಿಂದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಮ್ಮೆ ಅಲ್ಲಿ LDF ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ UDF ಅಧಿಕಾರಕ್ಕೆ ಬರ್ತಾ ಇತ್ತು. 2016 ಹಾಗೂ 2021ರಲ್ಲಿ LDF ಸತತವಾಗಿ ಗೆಲ್ಲೋದರ ಮೂಲಕ ಅಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡಿತು. ಅಷ್ಟೊತ್ತಿಗೆ ವೈನಾಡುಗೆ ರಾಹುಲ್ ಗಾಂಧಿ ಕಾಲಿಟ್ಟಿದ್ರು. ಆದರೂ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಕಳೆದ ಬಾರಿ ರಾಹುಲ್ ಅವರಿಗೆ ಸಾಧ್ಯ ಆಗಲಿಲ್ಲ. ಇನ್ನು ಈ ಬಾರಿ ಹೇಗಾದರೂ ಮಾಡಿ ಅಧಿಕಾರವನ್ನು ತಮ್ಮ ಕೈಗೆ ತಗೋಬೇಕು ಅಂತ ರಾಹುಲ್ ಹಾಗೂ ಪ್ರಿಯಾಂಕಾ ವಾದ್ರಾ ಇಬ್ರು ಅಲ್ಲಿ ಹಠಕ್ಕೆ ಬಿದ್ದಂತೆ ಓಡಾಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರ ಯಾರ ಕೈವಶ ಆಗತ್ತೆ ಅನ್ನೋ ಕುತೂಹಲ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಕೇರಳ ಅನ್ನೋ ರಾಜ್ಯ ರಚನೆ ಆದ ನಂತರ ಅಲ್ಲಿ ಪ್ರಪ್ರಥಮ ಬಾರಿಗೆ ಕಮ್ಯುನಿಸ್ಟ್ ಪಕ್ಷನೇ ಅಧಿಕಾರವನ್ನು ಹಿಡಿತು. CPIನ EMS ನಂಬೂದಿರಿಪಾಡ್ ಕೇರಳದ ಮೊದಲ ಮುಖ್ಯಮಂತ್ರಿ ಆದರು. ಆನಂತರ ವಿಧಾನಸಭೆ ಕೇವಲ 2 ವರ್ಷಗಳಲ್ಲಿ ವಿಸರ್ಜನೆ ಆಯಿತು. 1960ರಲ್ಲಿ ಮತ್ತೆ ಚುನಾವಣೆ ನಡೆಯಿತು. ಪ್ರಜಾ ಸೋಷಲಿಸ್ಟ್ ಪಕ್ಷದ PA ತನುಪಿಳ್ಳೈ ಅಲ್ಲಿ 2.5 ವರ್ಷಕ್ಕೂ ಅಧಿಕ ಕಾಲ ಮುಖ್ಯಮಂತ್ರಿ ಆದರೆ 1962ರಲ್ಲಿ ಕಾಂಗ್ರೆಸ್ನ ಶಂಕರ್ ಮುಖ್ಯಮಂತ್ರಿ ಆದರು. ಭಾಷಾವಾರು ಪ್ರಾಂತ್ಯದ ವಿಂಗಡಣೆಯಾದ 6 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಕ್ತು. ಇನ್ನು 1967ರಲ್ಲಿ ಮತ್ತೆ ಕಮ್ಯುನಿಸ್ಟರಲ್ಲಿ ಅಧಿಕಾರವನ್ನು ಪಡ್ಕೊಂಡ್ರೆ 70ರ ಚುನಾವಣೆಯಲ್ಲಿ ಕೂಡ ಕಮ್ಯುನಿಸ್ಟರಿಗೇನೆ ಕೇರಳದ ಮತದಾರ ಜೈ ಅಂದ. ಅಲ್ಲಿ C ಅಚ್ಯುತ ಮೆನನ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 77ರಲ್ಲಿ ನಡೆದ ಚುನಾವಣೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಸಿಗಲಿಲ್ಲ. ಹೀಗಾಗಿ ಆ ಅವಧಿಯಲ್ಲಿ ಕಾಂಗ್ರೆಸ್ನ K ಕರುಣಾಕರನ್ ಅವರ ನಂತರ AK ಆಂಟನಿ ಮುಖ್ಯಮಂತ್ರಿ ಆದರು. ಆ ಸರ್ಕಾರ ಕೂಡ ಬಿದ್ದು ಹೋಗಿ ಕಮ್ಯುನಿಸ್ಟರ PK ವಾಸುದೇವನ್ ನಾಯರ್ ಕೂಡ ಅಲ್ಲಿ ಮುಖ್ಯಮಂತ್ರಿ ಆದರು. ವಿಶೇಷ ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ CH ಮೊಹಮ್ಮದ್ ಕೋಯಾ ಕೂಡ ಕೇರಳದ ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿ ಕರುಣಾಕರನ್ 33 ದಿನ ಮುಖ್ಯಮಂತ್ರಿ ಕುರ್ಚಿಲ್ ಕೂತ್ರೆ ಕೋಯಾ 53 ದಿನಗಳಿಗೆ ಮುಖ್ಯಮಂತ್ರಿ ಆದರು. ಆ ನಂತರ 1980ರ ಚುನಾವಣೆಗಳಲ್ಲಿ ಕೂಡ ಅದೇ ಥರದ ಪರಿಸ್ಥಿತಿ ನಿರ್ಮಾಣ ಆಯಿತು. ಮೊದಲ ಅವಧಿಯಲ್ಲಿ ಕಮ್ಯುನಿಸ್ಟರು ಹಾಗೂ 2ನೇ ಅವಧಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತು. ಆದರೆ ಅಲ್ಲಿ ಕೂಡ ಅಧಿಕಾರ 5 ವರ್ಷಗಳ ಅವಧಿಯವರೆಗೆ ಉಳಿಲಿಲ್ಲ. ಆ ಬಳಿಕ 1982ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. K ಕರುಣಾಕರನ್ 4 ವರ್ಷ 303 ದಿನಗಳ ಕಾಲ ಮುಖ್ಯಮಂತ್ರಿ ಆದರು. 1987ರಲ್ಲಿ ಕಮ್ಯುನಿಸ್ಟರು ಅಧಿಕಾರವನ್ನು ಹಿಡ್ಕೊಂಡ್ರು. EK ನಯನಾರ್ ಮುಖ್ಯಮಂತ್ರಿ ಆದರು. 91ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿತು. ಮೊದಲ 3 ವರ್ಷ 271 ದಿನಗಳ ಅವಧಿಗೆ ಕರುಣಾಕರನ್ ಮುಖ್ಯಮಂತ್ರಿ ಆದರೆ ಆ ಬಳಿಕ 1 ವರ್ಷ 59 ದಿನಗಳ ಕಾಲ AK ಆಂಟನಿ ಕೇರಳದ ಮುಖ್ಯಮಂತ್ರಿ ಆದರು. ಇನ್ನು 96ರಲ್ಲಿ ಕಮ್ಯುನಿಸ್ಟರು, 2001ರಲ್ಲಿ ಕಾಂಗ್ರೆಸ್, 2006ರಲ್ಲಿ ಕಮ್ಯುನಿಸ್ಟರು, 2011ರಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂತು. ಸೊ ಎಲ್ಲೂ ಕೂಡ ಸತತವಾಗಿ 2 ಪೂರ್ಣ ಅವಧಿಗಳ ಕಾಲ ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟರ್ ಆಗಲಿ ಕೇರಳದಲ್ಲಿ ಅಧಿಕಾರವನ್ನು ಹಿಡಿದಿರಲಿಲ್ಲ. ಆದರೆ 2016ರಲ್ಲಿ ಅದು ಕೂಡ ಸಾಧ್ಯ ಆಯಿತು. ಎಡಪಕ್ಷಗಳ ಕೂಟ LDF ಅಲ್ಲಿ 2ನೇ ಬಾರಿ ಕೂಡ ಆಯ್ಕೆಯಾಗಿ ಬಂತು. ಒಂದು ವೇಳೆ ಈಗ ಮತ್ತೊಮ್ಮೆ ಕಮ್ಯುನಿಸ್ಟ್ ಪಕ್ಷಗಳ ಮುಂದಾಳತ್ವದ LDF ಗೆದ್ದಿದೆ ಆದರೆ ಕೇರಳದ ಪಾಲಿಗೆ ಅದು ದಾಖಲೆಯಾಗಿ ಉಳಿಯುತ್ತೆ. ಇನ್ನು ಈ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಬಂಡೀಪುರದ ಮೂಲಕ ಹಾದು ಹೋಗಿರುವ ಹೆದ್ದಾರಿಯಲ್ಲಿ ರಾತ್ರಿ ವಾಹನ ಸಂಚಾರದ ಮೇಲೆ ನಿಷೇಧ ಹೇರಿದೆಯಲ್ಲ, ಅದನ್ನ ತೆಗೆಸುವ ಮಾತುಗಳನ್ನ ಕಾಂಗ್ರೆಸ್ ಆಡ್ತಾ ಇದೆ. ವಯನಾಡಲ್ಲಿ ಪ್ರವಾಹ ಉಂಟಾದಾಗ ಕರ್ನಾಟಕದಿಂದ ನೆರವು ಕೊಡಿಸೋದ್ರಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ರು. ಇನ್ನು ಕರ್ನಾಟಕದ ಆನೆ ಕೇರಳಕ್ಕೆ ಹೋಗಿ ಅಲ್ಲಿ ಯಾರೋ ವ್ಯಕ್ತಿಯನ್ನು ತುಳಿದ್ರೆ ಅದಕ್ಕೆ ಕರ್ನಾಟಕದ ಸರ್ಕಾರದಿಂದ ಪರಿಹಾರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಡಿಸಿದೆ. ಇದೆಲ್ಲವನ್ನ ತೋರಿಸಿ ನೋಡಿ ನಾವು ಹೆಂಗೆ ಅಂತ ಕಾಂಗ್ರೆಸ್ ತೋರಿಸ್ಕೊಳ್ತಾ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ವಯನಾಡಿಗೆ ರಾಹುಲ್ ಹಾಗೂ ಪ್ರಿಯಾಂಕಾ ವಾದ್ರಾ ಬಂದ ನಂತರ ಅನ್ನೋದನ್ನ ಕೂಡ ಅಲ್ಲಿನ ಜನರಿಗೆ ತಿಳಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಮೂಲಕ 10 ವರ್ಷಗಳ ನಂತರ ಮತ್ತೆ ಅಧಿಕಾರವನ್ನ ತನ್ನ ಕೈಗೆ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಅಲ್ಲಿ ತೀವ್ರ ಪ್ರಯತ್ನಗಳನ್ನ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ ಮುಖಂಡ ವೇಣುಗೋಪಾಲ್ ಅವರನ್ನ
ಕೇರಳದ ಮುಖ್ಯಮಂತ್ರಿಯನ್ನಾಗಿ ಈ ಬಾರಿ ಮಾಡೋದಕ್ಕೆ ರಾಹುಲ್ ತೀವ್ರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇರಳ ಅನ್ನೋದು ಭಾರತದ ಪಶ್ಚಿಮ ಕರಾವಳಿ ರಾಜ್ಯ. 38,863 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಕರ್ನಾಟಕ ಹಾಗೂ ತಮಿಳುನಾಡುಗಳನ್ನು ಗಡಿಯಾಗಿ ಹೊಂದಿದೆ. ಇಲ್ಲಿ ಒಟ್ಟು 3.5 ಕೋಟಿಯಷ್ಟು ಜನ ಇದ್ದಾರೆ. ಮಲಯಾಳಂ ಅಧಿಕೃತ ಭಾಷೆ. ತಿರುವನಂತಪುರಂ ರಾಜಧಾನಿಯಾಗಿ ಗುರುತಿಸಿಕೊಂಡಿದೆ. ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯ ಪೈಕಿ 54.7% ಹಿಂದೂಗಳು, 26.6% ಮುಸ್ಲಿಮರು, 18.4% ಕ್ರೈಸ್ತರು ಇದ್ದಾರೆ. ಇಡೀ ಕೇರಳದಲ್ಲಿ ಮಲಪ್ಪುರಂ ಜಿಲ್ಲೆಯನ್ನು ಹೊರತುಪಡಿಸಿ ಇನ್ನೆಲ್ಲ ಜಿಲ್ಲೆಗಳಲ್ಲೂ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ. ಆದರೆ ಅಲ್ಲಿ ಕಮ್ಯುನಿಸಂನ ಪ್ರಭಾವ ಹೆಚ್ಚಿರೋದ್ರಿಂದ ಕೇರಳ ಹೆಚ್ಚು ಬಾರಿ ಕಮ್ಯುನಿಸ್ಟರ ಆಳ್ವಿಕೆಗೆ ಒಳಪಟ್ಟಿದೆ. ಈ ಬಾರಿ ಅಲ್ಲಿನ ಚುನಾವಣೆ ಏನಾಗುತ್ತೆ? ಅಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತಾ, ಕಮ್ಯುನಿಸ್ಟರೇ ಅಧಿಕಾರದಲ್ಲಿ ಮುಂದುವರಿತಾರಾ, ಅಥವಾ ಬಿಜೆಪಿ ಫುಲ್ ಎಫರ್ಟ್ ಹಾಕಿ ಅತಂತ್ರ ಫಲಿತಾಂಶಕ್ಕೇನಾದರೂ ಕಾರಣ ಆಗಿಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಕೇರಳ ಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.